ಹಾಯ್ ಫ್ರೆಂಡ್ಸ್, ಹೇಜಲ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನೋಡಿ, ನಾನು ಹೇಜಲ್ನ ಗ್ರೂಮಿಂಗ್ ಮಾಡೋಕ್ಕೆ ಕರ್ಕೊಂಡೋಗಿದ್ದೆ ಹಾಸ್ಪಿಟಲ್ಗೆ, ಪೆಟ್ ಆ್ಯನಿಮಲ್ ಹಾಸ್ಪಿಟಲ್ಗೆ. ಅಲ್ಲಿ ಗ್ರೂಮಿಂಗ್ ಕೂಡ ಮಾಡ್ತಾರೆ, ಹಾಗೆ ವ್ಯಾಕ್ಸಿನ್ನು ಎಲ್ಲ ಪೆಟ್ ಕ್ಲಿನಿಕ್ ಕೂಡ ಇದೆ ಅಲ್ಲಿ. ನೋಡಿ, ಕೋರಮಂಗ್ಲಕ್ಕೆ ಕರ್ಕೊಂಡು ಹೋಗಿದ್ದೆ. ನೋಡಿ, ಅಲ್ಲಿ ಹೇಗೆ ಓಡಾಡ್ತಾ ಇದೆ. ಹಾಗೆ ಬೆಲ್ಟ್ ಹಾಕಿ ಒಂದೇ ಕಡೆ ಬ್ಯಾಗಲ್ಲಿರಬಾರ್ದು ಅಂತ ಸ್ವಲ್ಪ ಓಡಾಡಿಸ್ತಾ ಇದೆ. ಬೇರೆ ಡಾಗ್ಗಳಿಗೆಲ್ಲ ಗ್ರೂಮಿಂಗ್ ಮಾಡ್ತಾಯಿದ್ರು, ಕೂದಲೆಲ್ಲ ಕಟ್ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಇದು ಇಲ್ಲೇ ಓಡಾಡಿಸ್ತಾ ಇದ್ದೆ ಹೊರಗಡೆ ಹಾಲಲ್ಲಿ, ವೇಟಿಂಗ್ ರೂಮಲ್ಲಿ. ನೋಡಿ, ಅದು ಒಂದು ಕಡೆ ಇರ್ತಾ ಇರಲಿಲ್ಲ, ಅದಕ್ಕೆ ಅದನ್ನ ಎತ್ಕೊಂಡು ಬಂದು ಬ್ಯಾಗಲ್ಲಿ ಹಾಕಕ್ಕೆ ನೋಡಿದೆ. ಮತ್ತೆ ಅದು ಕೆಳಗಿಳಿದು ಓಡಾಡ್ತಾ ಇತ್ತು. ಹಾಗೆ ಅದಕ್ಕೆಲ್ಲೋ ಬೇರೆ ಜಾಗಕ್ಕೆ ಬಂದರೆ ಒಂಥರ ಕುತೂಹಲ ಆಗಿಬಿಟ್ಟಿದೆ, ಎಲ್ಲ ಕಡೆ ಓಡಾಡ್ತಾ ಇತ್ತು. ನೋಡಿ ಹೇಗೆ ಆ ಕಡೆ ಈ ಕಡೆ ಓಡಾಡ್ತಾ ಇದೆ. ಲಿಫ್ಟ್ ಹತ್ರ ಹೋಗಿ ನಿಂತ್ಕೊಳ್ತು. ಮತ್ತು ಅದರ ಬಾಗಿಲು ಓಪನ್ ಮಾಡಬೇಕು ಅಂತ ಮೇವು ಮೇವು ಅಂತ ಇತ್ತು. ನಾನು ಮತ್ತೆ ಅದನ್ನು ಕರ್ಕೊಂಡು ಬಂದೆ. ಕರ್ಕೊಂಡು ಬಂದು ಬ್ಯಾಗಲ್ಲಿ ಹಾಕಿದೆ ಅದಕ್ಕೆ. ನೋಡಿ, ಆ ಕಡೆ ಈ ಕಡೆ ಎಲ್ಲ ಇಣಿಕಿ ನೋಡ್ತಾ ಇತ್ತು. ನೋಡಿ, ಅಲ್ಲೇ ಒಂದು 15 ನಿಮಿಷ ಹಾಗೆ ಹೀಗೆ ಓಡಾಡ್ತು. ಆಮೇಲೆ ಬ್ಯಾಗಲ್ಲಿ ಹಾಕಿ ಮತ್ತು ಜಿಪ್ ಹಾಕಿ ಕೂಡಿಸ್ದೆ ಬ್ಯಾಗಲ್ಲಿ. ಅದ್ರದ್ದು ಬ್ಯಾಗ್ ಇದೆ, ಅದರಲ್ಲೇ ಕೂತ್ಕೊಳ್ಳುತ್ತದು. ನೋಡಿ ಹೇಗೆ ಕುತೂಹಲದಿಂದ ಆ ಕಡೆ ಈ ಕಡೆ ನೋಡ್ತಾ ಇದೆ. ಅದಕ್ಕೇನೋ ಬೇರೆ ಪ್ಲೇಸಿಗೆ ಬಂದಿದ್ದೀನಿ ಅಂತ ಕುತೂಹಲ ಆಗಿಬಿಟ್ಟಿದೆ. ಅಲ್ಲೇ ಡಾಗಿ ನೋಡಿ ಎಷ್ಟು ಚೆನ್ನಾಗಿತ್ತು. ಇದು ಕೂಡ ಹೇರ್ ಕಟ್ ಮಾಡಿಸೋಕ್ಕೆ ಬಂದಿದ್ದರು. ಇದೇ ಥರದ್ದು 2-3 ಡಾಗ್ಸ್ ಬಂದಿದ್ದವು. ಅದರದ್ದೆಲ್ಲ ಸ್ವಲ್ಪ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡು ಹಾಕಿದ್ದೀನಿ. ನೋಡಿ, ಇದು ಒಂದಾಗಲೇ ಕಟ್ ಮಾಡಿಕೊಂಡು ಬಂದು ಕೂತ್ಕೊಂಡಿತ್ತು. ನೋಡಿ ಹೇಗೆ ನೋಡ್ತಾ ಇದೆ. ನಾನು ಕರೆದ್ರೆ ಬಂತದು. ಆಮೇಲೆ ನೋಡಿ ಹೇಗೆ ಓಡಿ ಬರ್ತಾ ಇದೆ. ನಾಯಿನ ಕರ್ಕೊಂಡು ಬಂದಿದ್ದಿಲ್ಲ, ಅವರಿಂದ ಓಡಾಡ್ತಾ ಇತ್ತದು. ನೋಡಿ ಹೇಗೆ ಪುಟು 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 ಓಡಾಡ್ತಾ ಇದೆ. ತುಂಬ ಕ್ಯೂಟ್ ಅನ್ನಿಸ್ತದು ನಾಯಿ. ನೋಡಿ, ನಮ್ಮ ಹೇಜಲ್ಗೆ ಹೇರ್ ಕಟ್ ಮಾಡ್ತಾ ಇದ್ದಾರೆ. ನೋಡಿ, ಈ ಚಳಿ ಇರೋದ್ರಿಂದ ಒಂದು ಇಂಚಷ್ಟು ಹಾಗೆ ಬಿಡಿ ಅಂತ ಹೇಳಿದ್ದೆ. ಇಲ್ಲಾಂದರೆ ಫುಲ್ ತೆಗೆದುಬಿಟ್ರೆ ಕೂದಲು ಚಳಿ ಆಗುತ್ತೆ ಅಂತ ಸ್ವಲ್ಪ ಬಿಟ್ಟೆ ಕಟ್ ಮಾಡಿ ಅಂತ ಹೇಳಿದ್ದೆ. ಅದೇ ಥರ ಮಾಡ್ತಾಯಿದ್ದಾರೆ ನೋಡಿ. ನೋಡಿ, ಪಾಪ ಸುಮ್ಮನೆ ಕೂತ್ಕೊಂಡಿತ್ತು. ನಮ್ಮ ಹೇಜಲ್ ತುಂಬ ಫ್ರೆಂಡ್ಲಿ ಆಗಿರುತ್ತೆ, ಎಲ್ಲರ ಜೊತೆಗೂ
ಸುಮ್ಮನೆ ಕೂತ್ಕೊಂಡಿತ್ತು ನೋಡಿ, ಹೇಗೆ ಹೇರೆಲ್ಲ ಕಟ್ ಮಾಡಿಸ್ಕೊಳ್ತಾ ಇತ್ತು. ನೋಡಿ ಎಲ್ಲ ಹೇರ್ಸ್ ಹೇಗೆ ತೆಗಿತಾ ಇದ್ದಾರೆ. ಸುಮ್ಮನೆ ಕೂತ್ಕೊಂಡಿತ್ತು ಪಾಪ ನಮ್ಮ ಹೇಜಲ್. ಅಲ್ಲೇ ಪಕ್ಕಕ್ಕೆ ಇನ್ನೊಂದು ಡಾಗಿಗೆ ಕೂಡ ಹೇರ್ ಕಟ್ ಮಾಡ್ತಾಯಿದ್ರು. ಎಲ್ಲ ಹೇರ್ ಕಟ್ ಮಾಡೋದೆಲ್ಲ 1 ಅವರ್ ಆಯಿತು. ತುಂಬ ಟೈಮ್ ತಗೊಳುತ್ತೆ. ಅದು ಸುಮ್ಮನೆ ಕೂತ್ಕೊಂಡಿತ್ತಲ್ಲ, ಅದಕ್ಕೆ ಬೇಗನೆ ಆಯ್ತು. ನಾವು ಸ್ವಲ್ಪ ಕೆಲವೆಲ್ಲ ಪರ್ಚಕ್ಕೆ ಹೋಗ್ತವೆ, ಓಡೋಗ್ತವೆ, ಆ ಥರದ್ದು ಬೆಕ್ಕುಗಳಿಗೆಲ್ಲ ಬೇಗ ಹೇರ್ ಕಟ್ ಮಾಡೋಕ್ಕಾಗಲ್ಲ. ಇದು ನೋಡಿ ಸುಮ್ಮನೆ ಕೂತ್ಕೊಂಡಿತ್ತು ಹೇರ್ ಕಟ್ ಮಾಡುವಾಗ. ತುಂಬ ಫ್ರೆಂಡ್ಲಿ ಬೆಕ್ಕಿದು ನಮ್ಮದು ಹೇಜಲ್. ಕೂತ್ಕೊಂಡಿದೆ. ಕ್ಯಾಟ್ಗಳಿಗೆಲ್ಲ ಈ ಥರ ಹೇರ್ ತೆಗ್ಸೋದು ಅದೆಲ್ಲ ಹಿಂಸೆ, ಮತ್ತು ಏನು ಮಾಡೋಕ್ಕಾಗಲ್ಲ. ಅದು ಇನ್ಫೆಕ್ಷನ್ ಆಗಿಬಿಡುತ್ತೆ ಅಂತ ಜಾಸ್ತಿ ಉದ್ದ ಕೂದಲು ಬಿಡಬಾರ್ದಂತೆ. ಅದಕ್ಕೆ ಒಂದು 5-6 ತಿಂಗಳಿಗೊಮ್ಮೆ ಕಟಿಂಗ್ ಮಾಡಿಸ್ತಾ ಇರಬೇಕಂತೆ. ಅದಕ್ಕೆ ಗ್ರೂಮಿಂಗ್ ಮಾಡಿಸ್ತಾ ಇರ್ತೀವಿ 6 ಮಂತಿಗೆ ಒಂದು ಸಲ. ನೋಡಿ ಮುಕ್ಕಾಲು ಭಾಗ ಎಲ್ಲ ಹೇರ್ ಕಟ್ ಮಾಡಿದ್ದಾರೆ. ಇನ್ನೂ ಒಂದು ಸ್ವಲ್ಪ ಇದೆ. ನೋಡಿ ಇನ್ನೊಬ್ಬರು ಹಿಡ್ಕೊಂಡಿದ್ರು. ಅದಕ್ಕೆ ಹೊಟ್ಟೆ ಮೇಲೆಲ್ಲ ಕೂದಲು ತೆಗಿಬೇಕಲ್ಲ, ಅದಕ್ಕೆ ಅದು ಸರಿಯಾಗಿ ಕೂತ್ಕೊಳ್ಳಲ್ಲ ಅಂತ. ಈ ಹೇರ್ ಕಟ್ಟಿಂಗ್ ಗ್ರೂಮಿಂಗ್ ಮಾಡ್ಸೋಕ್ಕೆ 588 ಅಂತ 588 ತೊಗೊಂಡ್ರು. ಹಾಗೆ ಪೆಟ್ ಡ್ರೈ ಫ್ರೂಟ್ ಕೂಡ ತೊಗೊಳೋದಿತ್ತು, ಅದನ್ನು ತೊಗೊಂಡೆ 1-2 ಪ್ಯಾಕೆಟು. ಏನು 30% ಏನೋ ಡಿಸ್ಕೌಂಟ್ ಇತ್ತು ನ್ಯೂ ಇಯರ್ಗೆ ಅಂತ. ನೋಡಿ ಬಾಲದ ಮೇಲೆ ಕೂದಲು ತೆಗೆಯುವಾಗ ಅದಕ್ಕೆ ತುಂಬ ಕೋಪ. ಬಾಲ ಹಿಡಿಬಾರ್ದು, ಯಾರು ಹಿಡಿದ್ರೆ ಪರ್ಚಕ್ಕೆ ಬರುತ್ತೆ. ಇದು ಅದಕ್ಕೆ ನೆಕ್ಕಿಗೆ ಇದು ಹಾಕಿದ್ದಾರೆ ಕವರ್ ಥರ. ನೋಡಿ ಇದು ಲಾಸ್ಟಲ್ಲಿ ಹೇರ್ ಕ್ಲೀನ್ ಮಾಡ್ತಾಯಿದ್ರು. ಅದ್ರ ಕಿವಿ ಎಲ್ಲ ಯಾವುದೋ ಒಂದು ಸ್ಪ್ರೇ ಹಾಕಿ ಕ್ಲೀನ್ ಮಾಡ್ತಾಯಿದ್ರು. ನೋಡಿ ಎಲ್ಲ ಮುಗೀತಿದ್ರದ್ದು ಕಟ್ಟಿಂಗ್ ಎಲ್ಲ. ನೋಡಿ 2 ಕಿವಿ ಕೂಡ ಕ್ಲೀನ್ ಮಾಡಿದರು. ಹಾಗೆ ಅದನ್ನು ಆಟೋದಲ್ಲಿ ಮನೆಗೆ ಕರ್ಕೊಂಡು ಬಂದೆ. ಮನೆಗೆ ಬಂದಮೇಲೆ ನಾನೇ ಸ್ನಾನ ಮಾಡಿಸಿದೆ. ಅದಕ್ಕೆ ಸುಮ್ಮನೆ ಅವ್ರು ಹೇಗೇಗೋ ರ್ಯಾಶಾಗಿ ಮಾಡಿಸ್ತಾರೆ, ಸುಮ್ಮನೆ ಕಿವಿಲಿ ನೀರು ಹೋಗ್ಬಿಟ್ಟೆ ಕಷ್ಟ ಅಂತ ಮನೆಗೆ ಬಂದಮೇಲೆ ಅದಕ್ಕೆ ಸ್ನಾನ ಮಾಡಿಸಿ ಹೇರ್ ಡ್ರೈಯರಿಂದ ಎಲ್ಲ ನೋಡಿ ಕೂದಲು ಆರಿಸ್ತಾ ಇದ್ದೀನಿ. ಈಗ ಕೂತ್ಕೊಂಡಿತ್ತು ಸುಮ್ಮನೆ. ಹಾಗೆ ಅಲ್ಲಿ ಜಂಪ್ ಮಾಡಿ ಚೇರ್ ಮೇಲೆ ಕೂತ್ಕೊಂಡಿತ್ತು. ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್.